ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು, ಕಳೆದ ವರ್ಷ ಬೆಂಗಳೂರು ಬುಲ್ಸ್ಗೆ ನಾವು ಯಾರು ಕೂಡ ಊಹೆ ಮಾಡ್ಕೊಂತ ಅಂತ ಹೇಳಬೇಕು. ಬೇರೆ ಆಟಗಾರರು ಅಂದರೆ ಯಂಗ್ಸ್ಟರ್ಗಳು ನಮ್ಮನ್ನು ಕಾಪಾಡ್ತಾರೆ, ಅಂದರೆ ಯಂಗ್ಸ್ಟರ್ಗಳಿಂದ ಟೀಮ್ನ ಮುಂದೆ ತಗೊಂಡೋಗ್ತಾರೆ ಅಂತ ಯಾರು ಕೂಡ ಅನ್ಕೋತಿಲ್ಲ. ಯಾರು ಕೂಡ ಭರತ್ ವಿಕಾಸ್ ಮೇಲೆ ನಂಬಿಕೆ ಇಟ್ಟಿರು ಅಂತ ಹೇಳಬೇಕು. ಅವ್ರು ಇಬ್ಬರು ಕೂಡ ಫ್ಲಾಪ್ ಆದರೂ ಕಳೆದ ವರ್ಷ ಅಂತ ಹೇಳಬೇಕು. ಆದರೆ ಹೋದ ವರ್ಷ ಮಿಂಚಿದ ಯಾರಪ್ಪ ಅಂದರೆ ಅಕ್ಷಿತ್, ಸುಶೀಲ್ ಅಂತ ಹೇಳಬೇಕು. ಅವರಲ್ಲಿ ಮೇನಾಗಿ ಸುಶೀಲ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ಸಿಂಗಲ್ ಹ್ಯಾಂಡಲ್ಗೆ ಮ್ಯಾಚ್ನ ಗೆಲ್ಸಿರು ಅಂತ ಹೇಳಬೇಕು. ಒಳ್ಳೆ ಬೆಂಕಿ ಆಟ ಆಡೋರು ಸುಶೀಲ್ ಅಂತ ಹೇಳಬೇಕು. ಈ ವರ್ಷ ಕೂಡ ಅದೇ ರೀತಿ ಆಟ ಆಡಲಿ ಅಂತ ಬಯಸೋಣ ಗುರು. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಾರೆ, ಸುಶೀಲ್ ಅವರು ಆದರೆ ಎಷ್ಟು ರೈಟ್ ಪಾಯಿಂಟ್ ತಗೊಂಡಿದ್ರು ಕಳೆದ ವರ್ಷ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವರ್ಷ ಕೂಡ ಅದೇ ರೀತಿ ಆಟ ಆಡಲಿ ಅಂತ ಬಯಸೋಣ ಗುರು. ಈ ವರ್ಷ ಬುಲ್ಸ್ಗೆ ಯಾರು ನಾಯಕ ಆಗಬೇಕು ಅಂತ ಕಮೆಂಟ್ ಮಾಡಿ. ಸುಶೀಲ್ ಅವರು ಕಳೆದ ವರ್ಷ ಬೆಂಕಿಯಾಗಿ ಆಟ ಆಡರು ಗೊತ್ತಿರ್ಬೋದು, ನೋ ಡೌಟ್ ಅಂತ ಹೇಳಬೇಕು. ಸುಶೀಲ್ ಅವರು 16 ಮ್ಯಾಚಲ್ಲಿ ನೋಡ್ತಿರ್ಬೋದು, 16 ಮ್ಯಾಚಲ್ಲಿ 100 ರೈಟ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು ಸುಶೀಲ್ ಅವರು. ಮತ್ತು ಸೂಪರ್ ರೈಟ್ಸ್ 10 ಇತ್ತು ಅಂತ ಹೇಳಬೇಕು. ಸೂಪರ್ ರೈಟ್ 10 ಮಾಡಿದ್ರು ಅಂತ ಹೇಳಬೇಕು. ಇವರು ಸಕ್ಸಸ್ಫುಲ್ ರೈಟ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 41% ಅಂತ ಹೇಳಬೇಕು ಗುರು. ಇವರು ಕಳೆದ ವರ್ಷ ಗೊತ್ತಿರ್ಬೋದು ಬುಲ್ಸ್ಗೆ ಅಷ್ಟೊಂದು ಸಪೋರ್ಟಿಂಗ್ ರೈಡಿಂಗ್ ಯಾರು ಇತ್ತಿಲ್ಲ ಅಂತ ಹೇಳಬೇಕು. ಯಂಗ್ಸ್ಟರ್ಗಳ ಮೇಲೆ ನಿಂತಿತ್ತು ನಮ್ಮ ಬೂಸ್ಟ್ ಅಂತ ಹೇಳಬೇಕು. ಲಾಸ್ಟ್ ಅಷ್ಟಲ್ಲಿ ಮಾತ್ರ ಬೆಂಕಿಯಾಗಿ ಆಟ ಆಟು ಅಂತ ಹೇಳಬೇಕು. ಯಾವುದೇ ರೈಟ್ ಪಾಯಿಂಟ್ಸು 6.25 ಅಂತ ಹೇಳಬೇಕು. ಅಂತಾರೆ ಪ್ರತಿ 6 ರೈಡ್ಗೆ ಒಂದೊಂದು ಪಾಯಿಂಟ್ ಹತ್ತಿರೋದು ಸುಶೀಲ್ ಅಂತ ಹೇಳಬೇಕು. ಬೆಂಕಿಯಾಗಿ ಆಟ ಆಡರು ಅಂತ ಹೇಳಬೇಕು. ಈ ವರ್ಷ ಆ ರೀತಿ ಇರೋದಿಲ್ಲ. ಅಂದರೆ ಬೆಂಗಳೂರು ಬುಲ್ಸ್ಗೆ ಸಪೋರ್ಟಿಂಗ್ ರೈಡಿಂಗು ತುಂಬ ಸಪೋರ್ಟಿಂಗ್ ಅಂತ ಅಲ್ಲ, ಮೇನ್ ರೈಡರ್ಸ್ಗಳು ಸುಮಾರು ಜನ ಇದ್ದಾರೆ ಬೆಂಗಳೂರು ಬುಲ್ಸ್ಗೆ ಅಂತ ಹೇಳಬೇಕು. ಯಾರಪ್ಪ ಅಂತಾರೆ ಅಜಿಂಕ್ಯ ಪವರ್ ಆಗಿರ್ಬೋದು, ಪರದೀಪ್ ನರ್ವಾಲ್, ಇವರಿಬ್ಬರು ಕೂಡ ಮೇನ್ ರೈಡರ್ಸ್ ಆಗಿ ಆಟ ಆಡ್ತಾರೆ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಅಂತೆಲ್ಲ ಹೇಳ್ತೀನಿ ಗುರು. ಇನ್ನು ಸಪೋರ್ಟಿವ್ ರೈಡಿಂಗ್ ಆಗಿ ನಮ್ಮ ಸುಶೀಲ್ ಅವರು ಮತ್ತು ಅಕ್ಷಿತ್ ಅವರು ಕೂಡ ಆದ್ರೆ ಅಂತ ಹೇಳಬೇಕು, ಮ್ಯಾಡಲ್ಲಿ ಇರ್ತಾರೆ ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಸೆವೆನ್ ಬೂಸ್ಟ್ ಕಷ್ಟ ಆಗೋದು ನಿರ್ಮಿಸೋಕ್ಕೆ, ಯಾಕಂದರೆ ಮೇನ್ 4 ಜನ ಆಲ್ಮೋಸ್ಟ್ 5 ಜನ ಫಿಕ್ಸ್ ಆಗ್ತಾರೆ ಅಂತ ಹೇಳಬೇಕು. ಇನ್ನು ಇಬ್ಬರಲ್ಲಿ ಯಾರು ಬೆಂಗಳೂರು ಬಸ್ ಯಾರು ನಾಯಕತ್ವ ನೋಡ್ಕೋಬೇಕು. 5-6 ಜನ ಫಿಕ್ಸ್ ಆಗ್ತಾರೆ. ಇನ್ನೊಬ್ಬ ಯಾರು ಆಗ್ತಾರೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಆಡ್ತಾರೆ ಅಂತ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಸೆವೆನ್ ಕಬಡ್ಡಿಲಿ ಏನು ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಬೇಕು. ಯಾಕಂತಾರೆ ಚೇಂಜ್ ಮಾಡ್ಕೋಬೋದು, ಸಬ್ಸ್ಟಿಟ್ಯೂಷನ್ ಮುಖಾಂತರ ಚೇಂಜ್ ಮಾಡ್ಕೋಬೋದು. ಇದನ್ನು ಕ್ರಿಕೆಟ್ ಹಂಗಲ್ಲ, ಪ್ಲೇಯಿಂಗ್ 11 ಇಡಬೇಕು ಅಂತ. ಸ್ಟಾರ್ಟಿಂಗ್ ಸೆವೆನ್ ಮ್ಯಾಟ್ರ್ ಆಗೋದಿಲ್ಲ ಕಬಡ್ಡಿಲಿ, ಯಾವುದೇ ಕಾರಣಕ್ಕೂ ಏನಾದರೂ ನಡೆಯುತ್ತೆ. ಸ್ಟಾರ್ಟಿಂಗ್ ಸೆವೆನ್ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳ್ತೀನಿ. ನೀವೇನು ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ತಡ ಬಾಯ್ ಬಂದ ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸನ್ ಟಾಟಾ ಬಾಯ್ ಗುರು. ಏನಂದ್ರೆ ಕಮೆಂಟ್ ಮಾಡಿ ಗುರು.